ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾನು ಇಂದಿನ ಸರಣಿಯಲ್ಲಿ ಆಧುನಿಕ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಅನಾಲಿಸಿಸ್ನ ಸುಮಾರು 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಮಾಡಿದ್ದೆ. ಸೊ ಇವತ್ತು ನಾನು ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಇದೆಲ್ಲ ಆಗಿರೋದ್ರಿಂದ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ಗಳಲ್ಲಿ ಆಲ್ಮೋಸ್ಟ್ ಕಾನ್ಸೆಪ್ಟ್ಸ್ ಎಲ್ಲ ಒಂದೇ ಇರುತ್ತೆ. ಸೊ ಕಾನ್ಸೆಪ್ಟ್ ಸೇಮ್ ಇರುತ್ತೆ, ಅದು ಯಾವಾಗೂ ಬದಲಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಕ್ವಶನ್ಸ್ಗಳನ್ನ ಕೇಳೋ ರೀತಿ ಬದಲಾಗ್ತಾ ಹೋಗುತ್ತೆ. ಕಾನ್ಸೆಪ್ಟ್ ಒಂದ್ಸಲ ನಾವು ಶೋರ್ ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ಕ್ವಶನ್ಸ್ ಯಾವ ರೀತಿಯಾಗಿ ಕೇಳಿದ್ರು ಕೂಡ ಅದಕ್ಕೆ ನಾವು ಆನ್ಸರ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಹೆಚ್ಚು ನಾವು ಪ್ರಶ್ನೆ ಪತ್ರಿಕೆಗಳನ್ನು ರಿವಿಷನ್ ಮಾಡೋದ್ರಿಂದ ಇದು ನಮಗೆ ಉಪಯುಕ್ತ ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿ 3 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಯಾವುದು ಕರೆಕ್ಟ್, ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ದ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಸಿಕ್ಕಿಂ ಆಸ್ ದ ಮಿನಿಮಮ್ ಏರಿಯಾ ಅಮಾಂಗ್ ದ 28 ಇಂಡಿಯನ್ ಸ್ಟೇಟ್ಸ್. ಡೆಲ್ಲಿ ಮತ್ತು ಪುದುಚೇರಿ ನಾಟ್ ಇನ್ಕ್ಲೂಡೆಡ್ ಕೊಟ್ಟಿದ್ದಾರೆ. ಸೊ ಡೆಲ್ಲಿ ಪುದುಚೇರಿಯನ್ನು ಬಿಟ್ಟು ಉಳಿದಂತಹ 28 ಇಂಡಿಯನ್ ಸ್ಟೇಟ್ಸಲ್ಲಿ ಸಿಕ್ಕಿಂ ಮಿನಿಮಮ್ ಏರಿಯಾನ ಹೊಂದಿದೆ ಅಂತ ಕೇಳಿದ್ದಾರೆ. ಇದು 2006 ಕ್ವಶನ್ ಪೇಪರ್ ಆಗಿರೋದ್ರಿಂದ 2001 ಸೆನ್ಸಸ್ ಪ್ರಕಾರ ನಾವು ಹೋಗಬೇಕಾಗತ್ತೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಅದು ತಪ್ಪಾಗಿರುವಂಥದ್ದು. ಯಾಕಂದರೆ ಗೋವಾ ಇಸ್ ದ ಮಿನಿಮಮ್ ಏರಿಯಾ, ಅಂದರೆ ಗೋವಾ ಇಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಸೊ ಹಾಗಾಗಿ ಈ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಇದು ರಾಂಗ್ ಆಗಿರುವಂಥದ್ದು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್, ಚಂಡೀಗಢ್ ಆಸ್ ದ ಹೈಯೆಸ್ಟ್ ಲಿಟ್ರಸಿ ರೇಟ್ ಅಮಾಂಗ್ ಪಾಂಡಿಚೇರಿ, NCT ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಆ್ಯಂಡ್ ಅದರ್ ಯೂನಿಯನ್ ಟೆರಿಟರೀಸ್. ಇಲ್ಲಿ ಚಂಡೀಗಢ ಇದು ಹೈಯೆಸ್ಟ್ ಲಿಟ್ರಸಿ ರೇಟ್ನ ಹೊಂದಿದೆ. ಯಾವುದಕ್ಕಿಂತ ಹೆಚ್ಚು ಪಾಂಡಿಚೇರಿ ಮತ್ತು ಡೆಲ್ಲಿ, ಇನ್ನು ಉಳಿದಂತಹ ಎಲ್ಲ ಯೂನಿಯನ್ ಟೆರಿಟರಿಗಿಂತ ಹೈಯೆಸ್ಟ್ ಲಿಟ್ರಸಿ ರೇಟ್ನ ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಆದರೆ ಇದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಯಾಕಂದರೆ ಚಂಡೀಗಢ್ಗಿಂತ ಮುಂಚೆ ಲಕ್ಷದ್ವೀಪ್ ಇದೆ. ನೀವು ಬೇಕಾದರೆ ಸೆನ್ಸಸ್ನ ತೆಗೆದು ನೋಡ್ಬೋದು. ಲಕ್ಷದ್ವೀಪ್ ಇದೆ, ಅದಾದಮೇಲೆ ದಿಯು ದಮನ್ ಬರುತ್ತೆ, ಅದಾದ ನಂತರ ಪಾಂಡಿಚೇರಿ ಇದೆ. ಸೊ ಇದಾದ ನಂತರ ಈ ಚಂಡೀಗಢ್ ಬರುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಮಹಾರಾಷ್ಟ್ರ ಆಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಆಫ್ಟರ್ ಉತ್ತರ ಪ್ರದೇಶ್ ಅಮಾಂಗ್ ದ 28 ಸ್ಟೇಟಸ್. ಇಲ್ಲೂ ಕೂಡ ಡೆಲ್ಲಿ ಮತ್ತು ಪಾಂಡಿಚೇರಿ ನಾಟ್ ಇನ್ಕ್ಲೂಡೆಡ್ ಕೊಟ್ಟಿದ್ದಾರೆ. ಸೊ ಮಹಾರಾಷ್ಟ್ರ ಆಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಯಾವುದರ ನಂತರ ಅಂದರೆ ಉತ್ತರ ಪ್ರದೇಶದ ನಂತರ ಮಹಾರಾಷ್ಟ್ರ ಹೈಯೆಸ್ಟ್ ಪಾಪ್ಯುಲೇಷನ್ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ದಿಸ್ ಇಸ್ ದ ರೈಟ್ ಸ್ಟೇಟ್ಮೆಂಟ್. ಆಪ್ಷನ್ಸ್, ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ, 3 ಓನ್ಲಿ. ಇಲ್ಲಿ ನೋಡಿ ಸ್ಟೇಟ್ಸ್ ಕೊಟ್ಟಿದ್ದಾರೆ, ಅದರದ್ದು ಲಿಟರಸಿ ರೇಟ್ಗಳನ್ನ. ಚಂಡೀಗಢ ಎಲ್ಲಿದೆ ನೋಡಿ, ಇಲ್ಲಿ ಮೊದಲನೇದಾಗಿ ಲಕ್ಷದ್ವೀಪ್ ಇದೆ, ನಂತರ ದಿಯು ದಮನ್ ಇದೆ, ಅದೇ ರೀತಿ ಪಾಂಡಿಚೇರಿ ಇದೆ, ಅದಾದ ನಂತರ ಚಂಡೀಗಢ ಹೊಂದಿರುವಂಥದ್ದು. ಅದೇ ರೀತಿ UP ಉತ್ತರ ಪ್ರದೇಶದ ನಂತರ ಮಹಾರಾಷ್ಟ್ರ ಹೈಯೆಸ್ಟ್ ಪಾಪ್ಯುಲೇಷನ್ನ ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ಇನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಓಷನ್ಸ್ ಈಸ್ ಡೈಮಂಟಿನಾ ಟ್ರೆಂಚ್ ಸಿಚುಯೇಟೆಡ್. ಈ ಡೈಮಂಟಿನಾ ಟ್ರೆಂಚ್ ಏನಿದೆ, ಈ ಟ್ರೆಂಚ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್, ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ಇಂಡಿಯನ್ ಓಷನ್, ಆರ್ಕಿಟಿಕ್ ಓಷನ್. ಯಾವ ಓಷನಲ್ಲಿ ಬರುತ್ತೆ? ಪ್ರತಿ ವರ್ಷದ ನೀವು ಕ್ವಶನ್ ಪೇಪರ್ನ ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಈ ಮ್ಯಾಪ್ ವರ್ಕ್ ಮೇಲೆ ತುಂಬ ಕ್ವಶನ್ಸ್ ಬಂದಿದೆ. ಹಾಗೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಇಂಡಿಯನ್ ಓಷನ್. ಇಲ್ಲಿ ನೋಡಿ, ಈ ಇಂಡಿಯನ್ ಓಷನ್ ಏನಿದೆ, ಈ ಇಂಡಿಯನ್ ಓಷನ್ನಲ್ಲಿ ಇಲ್ಲಿ ಡೈಮಂಟಿನ ಫ್ರ್ಯಾಕ್ಚರ್ ಝೋನ್ ಅಂತ ಹೇಳಿ ಕೂಡ ನಾವು ಇದನ್ನು ಕರಿತೀವಿ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಇಂಡಿಯನ್ ಓಷನಲ್ಲಿ ಚಾಗೋಸ್ ಐಲ್ಯಾಂಡ್ ಬರುತ್ತೆ, ಚಾಗೋಸ್ ಟ್ರೆಂಚ್ ಇದೆ, ಕುಕ್ಕುಸ್ ಐಲ್ಯಾಂಡ್ ಇದೆ, ಸುಮಾತ್ರಾ ಐಲ್ಯಾಂಡ್, ಜಾವಾ ಐಲ್ಯಾಂಡ್ ಆಗಿರ್ಬೋದು. ಅದೇ ರೀತಿ ಇಲ್ಲಿ ರಿಯೂನಿಯನ್ ಐಲ್ಯಾಂಡ್, ಇದು ಕೂಡ ತುಂಬ ಪ್ರಮುಖವಾಗಿರುವಂಥದ್ದು. ಸೊ ಇಲ್ಲಿ ಪ್ರತಿ ಬಾರಿ ಒಂದೊಂದು ಕ್ವಶನ್ ಕೇಳ್ತಾನೇ ಇದ್ದಾರೆ. ಸೊ ಒಂದ್ಸಲ ಏನು ಕ್ವಶನ್ ಕೇಳಿದರು ಭಾರತದ ಮೇಲೆ ಅಂತ ಹೇಳಿದ್ರೆ, ಭಾರತದ ಕೇರಳದ ಕೊಚ್ಚಿಯಿಂದ ನಾಗಾಲ್ಯಾಂಡ್, ನಾರ್ತ್ ಈಸ್ಟ್ನಲ್ಲಿ ಬರುವಂತಹ ನಾಗಾಲ್ಯಾಂಡ್ನ ರಾಜಧಾನಿ ಕೊಹಿಮಾ, ಇಲ್ಲಿಗೆ ತಲುಪಬೇಕು ಅಂದರೆ ಎಷ್ಟು ರಾಜ್ಯಗಳನ್ನು ನಾವು ದಾಟಿ ಹೋಗಬೇಕು ಅಂತ ಹೇಳಿ ಪ್ರಶ್ನೆ ಬಂದಿತ್ತು. ಅದೇ ರೀತಿ ಮತ್ತೊಮ್ಮೆ ಮಯನ್ಮಾರ್, ಈ ಮಯನ್ಮಾರ್ನ ಬಾರ್ಡರ್ನ ಹಂಚಿಕೊಂಡಿರುವಂತಹ ರಾಷ್ಟ್ರಗಳು ಎಷ್ಟು
ಎಷ್ಟು ಅಂತನಾದ್ರು ಕೇಳ್ಬೋದು, ಅಥವಾ ಯಾವ್ಯಾವುದು ಅಂತ 4 ಆಪ್ಷನ್ ಕೊಟ್ಟು ಯಾವ್ದು ಆಗಿರಲ್ಲ ಅದನ್ನು ಕೂಡ ಕೇಳಿರ್ಬೋದು. ಅದೇ ರೀತಿ ಮತ್ತೊಮ್ಮೆ ಏನು ಕೇಳಿದರು ಅಂತ ಹೇಳಿದ್ರೆ, ಈ ಭಾರತದ ಅಂಡಮಾನ್ ನಿಕೋಬಾರ್ಗೆ ಇಂಡೋನೇಷ್ಯಾದ ಸುಮಾತ್ರ ದ್ವೀಪ ಸಮೀಪ ಇದೆಯಾ ಅಥವಾ ಜಾವಾ ದ್ವೀಪ ಸಮೀಪ ಇದೆಯಾ ಅಂತ ಹೇಳಿ ಕೂಡ ಕೇಳಿದರು. ಹಾಗಾಗಿ ಜಿಯೋಗ್ರಫಿ ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಪಕ್ಕದಲ್ಲಿ ಅಟ್ಲಾಸ್ ಇಟ್ಕೊಳ್ಳೇಬೇಕು. ಸೊ ಅದು ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ ನಮಗೆ ಈವನ್ ಪ್ಲೇಸ್ಗಳನ್ನ ನೋಡ್ಕೊಂಡು ಓದೋದ್ರಿಂದ, ಆ್ಯಕ್ಚುಲಿ ನಾವು ರೀಡಿಂಗ್ ಮಾಡ್ಕೊಂಡು ಓದ್ಕೊಂಡು ಹೋಗ್ಬಿಡ್ತೀವಿ, ಬಟ್ ಅದನ್ನು ಪ್ಲೇಸಸ್ಗಳನ್ನ ನೆನ್ಪಿಟ್ಕೊಳ್ಳೋದು ಮ್ಯಾಪ್ ನೋಡೋದ್ರ ಮುಖಾಂತರ. ಸೊ ಹಾಗಾಗಿ ಇದು ತುಂಬ ಹೆಲ್ಪ್ ಆಗುತ್ತೆ ಪ್ರಿಲಿಮ್ಸ್ಗೆ. ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್, ಪೆಟ್ರೋನೆಟ್ LNG ಲಿಮಿಟೆಡ್ ಈಸ್ ಸೆಟ್ಟಿಂಗ್ ಅಪ್ ಅನದರ್ LNG ಟರ್ಮಿನಲ್ ಅಟ್ ಮ್ಯಾಂಗ್ಳೂರ್. ಸೆಕೆಂಡ್ ಸ್ಟೇಟ್ಮೆಂಟ್, ದ ಹೆಡ್ ಆಫೀಸ್ ಆಫ್ ದ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈಸ್ ಅಟ್ ವಿಶಾಖಪಟ್ಟಣಂ. ಥರ್ಡ್ ಸ್ಟೇಟ್ಮೆಂಟ್, ದ ನರ್ವಪಾರ್ ಮೈನ್ ಈಸ್ ಆಪರೇಟೆಡ್ ಬೈ ದ ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇಲ್ಲಿ 3 ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಆ್ಯಸ್ ಇಟ್ ಈಸ್. ಸೊ ಅದರಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪೆಟ್ರೋನೆಟ್ LNG ಲಿಮಿಟೆಡ್ ಅಂತ ಬಂದಂತಹ ಸಂದರ್ಭದಲ್ಲಿ ರೀಸೆಂಟಾಗಿ ಈ LNG ಟರ್ಮಿನಲ್ ಎಲ್ಲಿ ಓಪನ್ ಮಾಡಿದ್ದಾರೆ ಅಂದರೆ, ಮೊದಲನೇದಾಗಿ ಗುಜರಾತ್ನ ದಹೇಜ್ ಅಂತ ಪ್ಲೇಸ್ ಇದೆ. ಆ ದಹೇಜ್ನಲ್ಲಿ ಮೊದಲ ಒಂದು ಮೈನ್ನ ಓಪನ್ ಮಾಡಿದ್ದಾರೆ ಟರ್ಮಿನಲ್ನ. ಸೆಕೆಂಡ್ ಟರ್ಮಿನಲ್ ಬಂತು ಹೇಳಿದ್ರೆ ಕೇರಳದ ಕೊಚ್ಚಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಮೂರನೇದು ಮಾಡಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಇದೆ. ಮೂರನೇದು ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಎಪಿಯ ಗಂಗಾವರಂನಲ್ಲಿ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ, ಬಟ್ ಇನ್ನೂ ಮಾಡಿಲ್ಲ. ಸದ್ಯಕ್ಕೆ ಇರುವಂಥದ್ದು ಗುಜರಾತ್ನ ದಹೇಜ್ ಮತ್ತು ಕೇರಳದ ಕೊಚ್ಚಿ. ಹಾಗಾಗಿ ಇಲ್ಲಿ ಕೊಟ್ಟಿರೋದೇನು, ಮ್ಯಾಂಗ್ಳೂರಲ್ಲಿ ಈ ಒಂದು ಟರ್ಮಿನಲ್ ಇದೆ ಅಂತ ಕೇಳಿದ್ದಾರೆ. ಹಾಗಾಗಿ ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಹಾಗಾದರೆ ಈ ಪೆಟ್ರೋನೆಟ್ LNG ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಇದು ಭಾರತೀಯ ಇಂಧನ ಕ್ಷೇತ್ರದಲ್ಲಿ ಒಂದು ಪ್ರಮುಖವಾದಂತಹ ಕಂಪನಿಯಾಗಿದೆ. ದೇಶದ ಮೊದಲ LNG ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಇದನ್ನು ಸ್ವೀಕರಿಸುವ ಮತ್ತು ರೀಗ್ಯಾಸಿಫಿಕೇಷನ್ ಮರು ಹೊಂದಿಸುವಂತಹ ಟರ್ಮಿನಲ್ನ ಇದು ಗುಜರಾತ್ ಮತ್ತು ಕೇರಳದಲ್ಲಿ ಓಪನ್ ಮಾಡಿದೆ. ಅದೇ ರೀತಿ ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಹೆಡ್ ಆಫೀಸ್ ಅಂತ ನ್ಯೂ ಡೆಲ್ಲಿಯಲ್ಲಿ ಇದರ ಹೆಡ್ ಆಫೀಸ್ ಇದೆ. ಸೊ ಅದರ ಒಂದು ಇಂಡಸ್ಟ್ರಿ ಅಂತ ಕೇಳಿದಾಗ, ಅಥವಾ ವೇರಿಯಸ್ ಸರ್ವಿಸಸ್ ಯಾವ್ಯಾವ ಒಂದು ಸರ್ವಿಸಸ್ನ ಇದು ಕೊಡುತ್ತೆ ಅಂತ ಹೇಳಿದ್ರೆ, ಸ್ಟೋರೇಜ್ ಇರ್ಬೋದು, ರೀಗ್ಯಾಸಿಫಿಕೇಷನ್ ಇರ್ಬೋದು, ರೀಲೋಡಿಂಗ್ ಇರ್ಬೋದು, ಅದೇ ರೀತಿ ಬಂಕರಿಂಗ್ ಇರ್ಬೋದು, ಈ ರೀತಿಯಾದಂತಹ ಒಂದು ಸರ್ವಿಸ್ನ ಇದು ಕೊಡುತ್ತೆ. ಸೊ ರೀಸೆಂಟಾಗಿ 2019ನಲ್ಲಿ US ಜೊತೆಗೆ ಒಂದು ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಸೊ ವಾರ್ಷಿಕವಾಗಿ ಸುಮಾರು 5 ಮಿಲಿಯನ್ ಟನ್ LNG ಒಂದು ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಅಂತ ಇದನ್ನು ಆಮದು ಮಾಡಿಕೊಳ್ಳುವಂತಹ ಒಂದು ಒಪ್ಪಂದಕ್ಕೂ ಕೂಡ ಸಹಿ ಮಾಡಿ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ 2 and 3. ಅದಾದಮೇಲೆ ಯಾಕೆ 2 ಕರೆಕ್ಟ್ ಅಂತ ಹೇಳಿದ್ರೆ, ದ ಹೆಡ್ ಆಫೀಸ್ ಆಫ್ ದ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಸ್ ಅಟ್ ವಿಶಾಖಪಟ್ಟಣಂ. ಈ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಏನಿದೆಯಲ್ಲ, ಇದು ವಿಶಾಖಪಟ್ಟಣಮಲ್ಲೇ ಹೆಡ್ ಆಫೀಸ್ ಇರುವಂಥದ್ದು. ಹಾಗಾಗಿ ಸ್ಟೇಟ್ಮೆಂಟ್ ಸೆಕೆಂಡ್ ಕೂಡ ಕರೆಕ್ಟ್. ಆದರೆ ಈ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಇದು 1976ರಲ್ಲಿ ಸ್ಥಾಪನೆಗೊಳ್ಳುತ್ತೆ. ಇದರ ಒಂದು ಹೆಡ್ ಕ್ವಾರ್ಟರ್ ವಿಶಾಖಪಟ್ಟಣ ಆಲ್ರೆಡಿ ನೋಡಿದ್ವಿ. ಸೊ ಹಾಗಾಗಿ ಇದು ಭಾರತೀಯ ಬಂದರುಗಳಿಗೆ ಪ್ರತ್ಯೇಕವಾಗಿ ಹೂಳು ಎತ್ತುವಿಕೆ, ಅಂದರೆ ಡ್ರೆಡ್ಜಿಂಗ್ ಅಂತ ಹೇಳಿದ್ರೆ ಹೂಳೆತ್ತುವಂಥದ್ದು. ಸೊ ಈ ಕಾರ್ಯವನ್ನು ಮಾಡ್ತದೆ. ಅದೇ ರೀತಿ ಅಕೇಶ್ನಲಿ, ಅಂದರೆ ಸಾಂದರ್ಭಿಕವಾಗಿ ಕೆಲವೊಂದು ಬಾರಿ ಶ್ರೀಲಂಕಾ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ದುಬೈ ಆಗಿರ್ಬೋದು, ಮುಂತಾದ ರಾಷ್ಟ್ರಗಳ ವಿದೇಶಗಳಲ್ಲಿನ ಬಂದರುಗಳಲ್ಲೂ ಕೂಡ ಹೂಳೆತ್ತುವಿಕೆ ಅಂತಹ ಕಾರ್ಯವನ್ನು ಇದು ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದರ ಒಂದು ಮೇನ್ ಬಿಸ್ನೆಸ್ ಯಾವ ಒಂದು ಬಂದರುಗಳಲ್ಲಿ ಭಾರತದಲ್ಲಿ ಅಂತ ಹೇಳಿದ್ರೆ ವಿಶಾಖಪಟ್ಟಣ, ಹಲ್ದಿಯಾ ಮತ್ತು ಕೊಚ್ಚಿ, ಎಣ್ಣೂರ್ ಆಗಿದೆ. ಸೊ ಅದೇ ರೀತಿ ಭಾರತದಲ್ಲಿ ಕಂಡುಬರುವಂತಹ ಬಹುತೇಕ ಎಲ್ಲ ಬಂದರುಗಳಲ್ಲಿ ಇದು ಹೂಳೆತ್ತುವಿಕೆಯ ಕೆಲಸವನ್ನು ಸರ್ಕಾರದ ನಿಯಮಗಳಿಂದಾಗಿ ನಡೆಸ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಇದು ಕರೆಕ್ಟ್ ಆಗಿರುವಂಥದ್ದು. ಅದೇ ರೀತಿ ಮೂರನೇ ಸ್ಟೇಟ್ಮೆಂಟ್ ಏನಿದೆ, ದ ನರ್ವಾಪಾರ್, ಈ ಮೈನ್ ಏನಿದೆ ನರ್ವಾಪಾರ್ ಮೈನ್ ಈಸ್ ಆಪರೇಟೆಡ್ ಬೈ ದ ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಈ ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ನರ್ವಾಪಾರ್ ಮೈನ್ನ ಆಪರೇಟ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಯಾಕೆಂದರೆ ಇದ್ರ ಜೊತೆಗೆ ನರ್ವಾಪಾರ್ ಅಲ್ಲದೆ ತುರಾಮಿಹಿ, ಬಂಡೂರಂಗಳಲ್ಲಿ ಕೂಡ ಈ ಗಣಿಗಳನ್ನು ನಿರ್ವಹಿಸ್ತಾ ಹೋಗ್ತದೆ ಈ ಯುರೇನಿಯಂ ಕಾರ್ಪೊರೇಷನ್ನು. ಸೊ ಈ ಒಂದು ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಇದು 1995ರಿಂದ ಕಾರ್ಯನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡಿರುವಂಥದ್ದು. 1995ರಿಂದ
ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾ ಇದೆ. ಇದು ಮೊದಲ ಸಂಪೂರ್ಣ ಯಾಂತ್ರೀಕೃತ ಗಣಿ ಅಂತ ಹೇಳಿ ಕೂಡ ಕರಿತೀವಿ. ಇಟ್ ಈಸ್ ಎ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿದೆ. ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ 1967ರಲ್ಲಿ ಈ ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದೆ. ಆಗ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಹ್ಯಾಂಗ್ಪುರ್ ರಿವರ್ ಫ್ಲೋಸ್ ಥ್ರೂ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸಿಟೀಸ್? ಇಲ್ಲಿ ಹ್ಯಾಂಗ್ಪುರ್ ರಿವರ್ ಬಗ್ಗೆ ಕೇಳಿದರೆ ರಿವರ್ ಬೇಸ್ ಮೇಲೆ ಪಕ್ಕಾ ಒಂದು ಕ್ವಶನ್ ಬಂದೇ ಬರುತ್ತೆ. ರಿವರ್ಸ್ ಅದು ವರ್ಲ್ಡಲ್ಲಿ ಆಗಿರ್ಬೋದು ಅಥವಾ ಭಾರತದಲ್ಲಿ ಪ್ರಮುಖವಾಗಿ ಹರಿಯುವಂತಹ ನದಿಗಳು ಯಾವುದು? ಸಿಂಧು ಆಗಿರ್ಬೋದು, ಗಂಗಾ ಆಗಿರ್ಬೋದು, ಬ್ರಹ್ಮಪುತ್ರ, ಗೋದಾವರಿ. ರಿವರ್ ಮೇಲೆ ಯಾವುದಾದ್ರೂ ಒಂದು ಕ್ವಶನ್ ಬಂದೇ ಬರುತ್ತೆ. ಹಾಗಾಗಿ ಯಾವ್ಯಾವ ಪ್ರಮುಖವಾಗಿರುವಂತಹ ರಿವರ್ಗಳು, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಗಿರ್ಬೋದು, ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಗಿರ್ಬೋದು, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅದೇ ರೀತಿ ಯಾವ ಕಡೆ ಹರಿಯುತ್ತೆ, ಪಶ್ಚಿಮಾಭಿಮುಖವಾಗಿ ಹರಿಯೋ ನದಿಗಳು ಯಾವ್ಯಾವುದು, ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಯಾವ್ಯಾವುದು ಅನ್ನೋದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಒಂದು ಹ್ಯಾಂಗ್ಪುರ್ ರಿವರ್ ಯಾವ ಒಂದು ಪ್ರದೇಶದ ಮೂಲಕ ಹಾದು ಹೋಗುತ್ತೆ ಅಂತ ಕೇಳಿದರೆ ಬೀಜಿಂಗ್, ಹೋ ಚಿ ಮಿನ್ ಸಿಟಿ, ಶಾಂಘೈ, ಮನಿಲಾ. ಇದು ಚೀನಾದ ಶಾಂಘೈ ಮೇಲೆ ಹಾದು ಹೋಗುವಂತಹ ಒಂದು ನದಿಯಾಗಿದೆ. ಹಾಗಾಗಿ ಸರಿಯಾದಂತಹ ಉತ್ತರ ಬಂದು ಚೀನಾದ ಶಾಂಘೈ. ಮುಂದಿನ ಪ್ರಶ್ನೆ, ಅದರ್ ದ್ಯಾನ್ ಇಂಡಿಯಾ ಅಂಡ್ ಚೀನಾ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ಕಂಟ್ರೀಸ್ ಬಾರ್ಡರ್ ಮಯನ್ಮಾರ್? ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಮಯನ್ಮಾರ್ಗೆ ಭಾರತ ಮತ್ತು ಚೀನಾವನ್ನು ಬಿಟ್ಟು ಉಳಿದ ಯಾವ ರಾಷ್ಟ್ರಗಳು ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದರೆ ಆಪ್ಷನ್ಸ್ ನೋಡೋಣ. ಮೊದಲನೇ ಆಪ್ಷನ್ ಬಾಂಗ್ಲಾದೇಶ್, ಥೈಲ್ಯಾಂಡ್ ಆ್ಯಂಡ್ ವಿಯೆಟ್ನಾಂ. ಸೆಕೆಂಡ್ ಆಪ್ಷನ್ ಕಾಂಬೋಡಿಯಾ, ಲಾಹೋಸ್ ಮತ್ತು ಮಲೇಷ್ಯಾ. ಮೂರನೇ ಆಪ್ಷನ್ ಥೈಲ್ಯಾಂಡ್, ವಿಯೆಟ್ನಾಂ ಆ್ಯಂಡ್ ಮಲೇಷ್ಯಾ. ಫೋರ್ತ್ ಆಪ್ಷನ್ ಥೈಲ್ಯಾಂಡ್, ಲಾಹೋಸ್, ಬಾಂಗ್ಲಾದೇಶ್. ಇಲ್ಲಿ ಮಯನ್ಮಾರ್ ನಿಮಗೆ ಗೊತ್ತು, ಭಾರತದಲ್ಲಿ ಎಲ್ಲಿ ಬರ್ತದೆ? ಆಗ್ನೇಯ ಪ್ಲೇಸಲ್ಲಿ, ಅಂದರೆ ಸೌತ್ ಈಸ್ಟ್ ಈ ಕಡೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ ಮಯನ್ಮಾರ್ ಎಲ್ಲಿದೆ? ಇದು ಮಯನ್ಮಾರ್ ಇದೆ. ಸೊ ಈ ಮಯನ್ಮಾರ್ಗೆ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಚೀನಾ ತನ್ನ ಬಾರ್ಡರನ್ನು ಹಂಚಿಕೊಂಡಿದೆ, ಅದೇ ರೀತಿ ನಮ್ಮ ಭಾರತ ಕೂಡ ಬಾರ್ಡರನ್ನು ಹಂಚಿಕೊಂಡಿದೆ. ಹಾಗಾಗಿ ಅದರ ಜೊತೆಗೆ ಇನ್ಯಾವ್ಯಾವುದು? ಈ ಲಾವೋಸ್, ಇಲ್ಲಿ ಕಾಣಿಸ್ತಾ ಇದೆಯಾ? ಈ ಲಾಹೋಸ್, ಥೈಲ್ಯಾಂಡ್, ಅದೇ ರೀತಿ ಬಾಂಗ್ಲಾದೇಶ. ಈ ಮೂರು ರಾಷ್ಟ್ರಗಳು ಮಯನ್ಮಾರ್ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಹಾಗಾಗಿ ಆಪ್ಷನ್ ಬಂದು ಆಪ್ಷನ್ ಡಿ, ಥೈಲ್ಯಾಂಡ್, ಲಾಹೋಸ್ ಮತ್ತು ಬಾಂಗ್ಲಾದೇಶ್. ನಾನು ಮೊದಲೇ ಹೇಳ್ದಂಗೆ ಮ್ಯಾಪ್ ಮೇಲೆ ಪಕ್ಕಾ ಕ್ವಶನ್ ಬಂದೇ ಬರುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮ್ಯಾಪ್ ವರ್ಕ್ಗೆ ಡೈಲಿ ನೋಡ್ತಾ ಹೋಗ್ತಾರೆ. ಜಿಯೋಗ್ರಫಿ ಓದೋಕೆ ಇಟ್ಕೊಂಡಿದ್ದೀರಾ ಟೈಮ್ ಟೇಬಲ್ ಪ್ರಕಾರ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಮ್ಯಾಪ್ನ ಕೂಡ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ವೆರ್ ಈಸ್ ದ ಸೆಂಟ್ರಲ್ ವಾಟರ್ ಆ್ಯಂಡ್ ಪವರ್ ರಿಸರ್ಚ್ ಸ್ಟೇಷನ್ ಲೊಕೇಟೆಡ್? ಕೇಳ್ತಾ ಇದ್ದಾರೆ. ಎಲ್ಲಿದೆ ಇದ್ರದ್ದು ಹೆಡ್ ಆಫೀಸ್ ಅಥವಾ ಇದು ಎಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಖಡಕ್ವಾಸ್ಲಾ, ಸೈಲೇರು, ಜಮ್ನಾಗರ್, ಶ್ರೀಶೈಲ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ, ಖಡಕ್ವಾಸ್ಲಾ. ಆ್ಯಕ್ಚುಲಿ ಇದು ಮುಂಚೆ ಪುಣೆಯಲ್ಲಿತ್ತು, ಅದಾದ ನಂತರ ಖಡಕ್ವಾಸ್ಲಾಗೆ ಇದನ್ನು ಚೇಂಜ್ ಮಾಡ್ತಾರೆ. ಯಾಕಂದರೆ ಅದಕ್ಕಿಂತ ಅಂದರೆ ಈ ಕಂಪನಿ ಏನಿದೆ ಸೆಂಟ್ರಲ್ ವಾಟರ್ ಆ್ಯಂಡ್ ಪವರ್ ರಿಸರ್ಚ್ ಸ್ಟೇಷನ್, ಈ ಒಂದು ಸಂಶೋಧನಾ ಕೇಂದ್ರ ಮೊದಲು ಸ್ಥಾಪನೆಯಾಗಿದ್ದು 1916ರಲ್ಲಿ ಸ್ಥಾಪನೆ ಆಗುತ್ತೆ ಪುಣೆಯಲ್ಲಿ. ಪುಣೆಯಲ್ಲಿ ಬರುತ್ತೆ, ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವಂಥದ್ದು. 1916ರಲ್ಲಿ ಸ್ಥಾಪನೆ ಆಗುತ್ತೆ. ಅದಾದ ನಂತರ 1925ರಲ್ಲಿ ಈ ಒಂದು ಸಂಶೋಧನಾ ಕೇಂದ್ರವನ್ನು ಪುಣೆಯಿಂದ ಖಡಕ್ವಾಸ್ಲಾಗೆ ಬದಲಾವಣೆ ಮಾಡಲಾಗುತ್ತೆ. ಅದಾದ ನಂತರ 1936ರಲ್ಲಿ ಭಾರತ ಸರ್ಕಾರ ಕಂಪ್ಲೀಟಾಗಿ ಸಂಪೂರ್ಣವಾಗಿ ತನ್ನ ಸ್ವಾಧೀನಕ್ಕೆ ಇಂಡಿಯನ್ ಗೌರ್ಮೆಂಟ್ ತೆಗೆದುಕೊಳ್ಳುತ್ತೆ ಈ ಒಂದು ರಿಸರ್ಚ್ ಸ್ಟೇಷನನ್ನು. ಸೊ ಹಾಗಾಗಿ ಸರಿಯಾದಂಥ ಉತ್ತರ ಬಂದು ಯಾವುದು? ಖಡಕ್ವಾಸ್ಲಾ. ಮುಂದಿನ ಪ್ರಶ್ನೆ, ಥ್ರೂ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ಕಂಟ್ರೀಸ್ ಡಸ್ ದ ಈಕ್ವೇಟರ್ ಪಾಸ್? ಇಲ್ಲಿ ಏನು ಕೇಳ್ತಿದ್ದಾರೆ ಪ್ರಶ್ನೆ ಅಂತ ಹೇಳಿದ್ರೆ, ಸಮಭಾಜಕ ವೃತ್ತ ಗೆರೆ ಏನಿದೆ, ಸಮಭಾಜಕ ವೃತ್ತದ ಮೇಲೆ ಹೋಗುವಂತಹ 0 ಡಿಗ್ರಿ ಆ ಲೈನ್ ಏನಿದೆ ಅದು ಯಾವ ಯಾವ ರಾಷ್ಟ್ರಗಳ ಮೇಲೆ ಹಾದು ಹೋಗಿದೆ ಅಂತ ಕೇಳಿದರೆ ಕೆಳಗೆ ಕೊಟ್ಟಿರುವ ಆಪ್ಷನ್ಸಲ್ಲಿ ಆಪ್ಷನ್ ಎ ಬ್ರೆಜಿಲ್, ಜಾಂಬಿಯಾ ಆ್ಯಂಡ್ ಮಲೇಷಿಯಾ. ಆಪ್ಷನ್ ಬಿ ಕೊಲಂಬಿಯಾ, ಕೀನ್ಯಾ ಆ್ಯಂಡ್ ಇಂಡೋನೇಷ್ಯಾ. ಅದೇ ರೀತಿ ಆಪ್ಷನ್ ಸಿ ಬ್ರೆಜಿಲ್, ಸುಡಾನ್ ಆ್ಯಂಡ್ ಮಲೇಷಿಯಾ. ಆಪ್ಷನ್ ಡಿ ವೆನೆಜುವೆಲಾ, ಇಥೋಪಿಯಾ ಆ್ಯಂಡ್ ಇಂಡೋನೇಷ್ಯಾ. ನಿಮಗೆ ಇಲ್ಲಿ ಏನು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಈಕ್ವೇಟರ್ ಪಾಸ್ ಸಮಭಾಜಕ ವೃತ್ತ, ಅದೇ ರೀತಿ ಇದು 0 ಡಿಗ್ರಿ ಆಯಿತು.
ಅದೇ ರೀತಿ ಮೇನ್ ಇನ್ನು ಎರಡು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 23 ಡಿಗ್ರಿ 23.5 ಡಿಗ್ರಿ ನಾರ್ತಲ್ಲಿ ಬರುವಂಥದ್ದು, ಇದು 0 ಡಿಗ್ರಿ. ಅದೇ ರೀತಿ 23.5 ಡಿಗ್ರಿ ಸೌತ್, ಇದಕ್ಕೇನಂತ ಕರಿತೀವಿ? ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ನಾರ್ತಲ್ಲಿ ಬರುವಂಥದ್ದಕ್ಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳಿ ಕರಿತೀವಿ. ಸೊ ಈ ಮೂರು ಏನು ಲೈನ್ ಇದೆ ತುಂಬ ಇಂಪಾರ್ಟೆಂಟ್. ಯಾವ ಯಾವ ರಾಷ್ಟ್ರಗಳು ಈ ಮೂರು ಗೆರೆ ಲೈನ್ ಮೇಲೆ ಹಾದು ಹೋಗಿವೆ ಅನ್ನೋದನ್ನು ನಾವು ಒಂದ್ಸಲ ಬರೆದು ಇಟ್ಕೊಂಡ್ಬಿಡಿ. ಅದನ್ನು ಬಯಟ್ ಮಾಡೋಕ್ಕಾದರೆ ಬಯಟ್ ಮಾಡಿ, ಸಾಧ್ಯ ಆದರೆ, ಏಕೆಂದರೆ ಇದು ಕೇಳುವಂತಹ ಪ್ರಶ್ನೆ ಕೇಳಿದರೆ ಕೂಡ, ಹಾಗಾಗಿ ಒಂದ್ಸಲ ಬಯಟ್ ಮಾಡ್ಕೊಳ್ಳಿ. ಎಷ್ಟು ರಾಷ್ಟ್ರಗಳು ಬರುತ್ತೆ ಅನ್ನೋದನ್ನು ಪಕ್ಕ ಮಾಡ್ಕೊಳ್ಳಿ. ಅಷ್ಟು ರಾಷ್ಟ್ರಗಳು ಬಾಯಲ್ಲಿ ಬರಬೇಕು. ಅದನ್ನು ಹೇಗೆ ನೆನ್ಪಿಟ್ಕೊಳ್ಳಿ ಅಂದರೆ ಕಾಂಟಿನೆಂಟ್ ವೈಸ್. ಫಾರ್ ಎಕ್ಸಾಂಪಲ್, ಈಗ ಇದೆ ಈಕ್ವೆಡರ್ ಅಂತಲೇ ತಗೊಳ್ಳಿ. ಇಲ್ಲಿ ಆನ್ಸರ್ ನೋಡ್ಬಿಡೋಣ ಫಸ್ಟು. ಆಪ್ಷನ್ ಬಿ ಕೊಲಂಬಿಯಾ, ಕೀನ್ಯಾ, ಇಂಡೋನೇಷ್ಯಾ. ಸೊ ಇಲ್ಲಿ ಬನ್ನಿ, ಮ್ಯಾಪ್ ಟೋಟಲಾಗಿ ಈಕ್ವೆಡರ್ ಪಾಸ್ ಎಷ್ಟು ಒಂದು ರಾಷ್ಟ್ರಗಳ ಮೇಲೆ ಹಾದು ಹೋಗಿದೆ ಅಂದರೆ 13 ರಾಷ್ಟ್ರಗಳ ಮೇಲೆ ಹಾದು ಹೋಗಿದೆ. ಇಲ್ಲಿ ಮ್ಯಾಪಲ್ಲಿ ನೋಡಿ, ಸ್ವಲ್ಪ ಮ್ಯಾಪ್ ಬ್ಲರ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮದು ಅಟ್ಲಾಸಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಜಿಯೋಗ್ರಫಿ ಕ್ಲಾಸ್ ನೋಡುವಂತಹ ವಿದ್ಯಾರ್ಥಿಗಳೆಲ್ಲ ಅಟ್ಲಾಸ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಈಕ್ವೆಡರ್ ಇದೆ, ಅದೇ ರೀತಿ ಬ್ರೆಜಿಲ್ ಇದೆ, ಇಲ್ಲಿ 3 ರಾಷ್ಟ್ರಗಳು. ಅದೇ ರೀತಿ ಇಲ್ಲಿ ಸೌತ್ ಆಫ್ರಿಕಾ 0 ಡಿಗ್ರಿ ಕಾಣಿಸ್ತಾ ಇದೆಯಾ? ಇಲ್ಲಿ 0 ಡಿಗ್ರಿ ಏನಾಗಿದೆ ಅದು ಈ ಒಂದು ರೀಜನ್ನಲ್ಲಿ. ಅದೇ ರೀತಿ ಸೌತ್ ಆಫ್ರಿಕಾದಲ್ಲಿ ಇಲ್ಲಿ ಏಷ್ಯಾ ಅಂತ ಬಂದಾಗ ಇಂಡೋನೇಷ್ಯಾ ಆಗುತ್ತೆ. ಇಷ್ಟು ರಾಷ್ಟ್ರಗಳ ಮೇಲೆ ಹಾದು ಹೋಗುತ್ತೆ, ಇದು ನೆನಪಿರಲಿ. ಅದೇ ರೀತಿ ಇಲ್ಲಿ ಕ್ಯಾಪ್ರಿಕ್ ಆಫ್ ಕ್ಯಾನ್ಸರ್ ಇದೆ, ಕೆಳಗಡೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಸೊ ಈ ಮೂರು ತುಂಬ ಇಂಪಾರ್ಟೆಂಟ್ ಇದೆ. ಇಲ್ಲಿ ಕಾಂಟಿನೆಂಟ್ ವೈಸ್ ಇಲ್ಲಿ ನೋಡಿ, 0 ಡಿಗ್ರಿ ಅಂತ ಬಂದ ತಕ್ಷಣವೇ ಸೌತ್ ಅಮೇರಿಕಾ, ಸೌತ್ ಆಫ್ರಿಕಾ ಮತ್ತು ಏಷ್ಯಾ. ಅದೇ ರೀತಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಬಂದಾಗ ನಾರ್ತ್ ಅಮೇರಿಕಾ, ಸೌತ್ ಆಫ್ರಿಕಾ, ಏಷ್ಯಾ. ಅದೇ ರೀತಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಬಂದಾಗ ಸೌತ್ ಅಮೇರಿಕಾ, ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಬರುತ್ತೆ. ಇಲ್ಲಿ ಏನು ಪ್ರಶ್ನೆ ಬರ್ಬೋದು ಅಂತ ಹೇಳಿದ್ರೆ, ಈ 3 ಲೈನ್ಗಳು ಹಾದು ಹೋಗಿರುವಂತಹ ಖಂಡ ಯಾವುದು ಅಂತ ಹೇಳಿದ್ರೆ ನಮ್ಮ ಸೌತ್ ಆಫ್ರಿಕಾ. ಈ ಸೌತ್ ಆಫ್ರಿಕಾದ ಮೇಲೆ 3 ಲೈನ್ಗಳು ಹಾದು ಹೋಗಿದೆ. ಇದು ತುಂಬ ಇಂಪಾರ್ಟೆಂಟ್, ನೆನಪಿರಲಿ. ಯಾವ್ಯಾವ ರಾಷ್ಟ್ರಗಳು, ಯಾವ್ಯಾವುದು ಕಾಂಟಿನೆಂಟಲ್ಲಿ ಎಷ್ಟೆಷ್ಟು ರಾಷ್ಟ್ರಗಳು ಬರುತ್ತೆ ಅಂತ ಹೇಳಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ರಿವಿಷನ್ ಮಾಡ್ತಾ ಹೋಗಿ ಡೈಲಿ. ಸೊ ಈಸಿ ಆಗುತ್ತೆ ನಿಮಗೆ ನೆನಪಿಟ್ಕೊಳ್ಳೋದಕ್ಕೆ. ಮುಂದಿನ ಪ್ರಶ್ನೆ, ಫ್ರಮ್ ನಾರ್ತ್ ಟುವರ್ಡ್ಸ್ ಸೌತ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಗಿವನ್ ರಿವರ್ಸ್ ಇನ್ ಇಂಡಿಯಾ? ಇಲ್ಲಿ ಕೆಲವೊಂದು ರಿವರ್ ಕೊಟ್ಟಿದ್ದಾರೆ, ಅವುಗಳು ನಾರ್ತಿಂದ ಉತ್ತರದಿಂದ ದಕ್ಷಿಣಕ್ಕೆ ಕರೆಕ್ಟ್ ಸೀಕ್ವೆನ್ಸಲ್ಲಿ ಜೋಡಿಸಿ ಅಂತ ಹೇಳಿ ಕೇಳಿದ್ದಾರೆ. ಹಾಗಾದರೆ ಮೊದಲನೇದು ಏನು, ಯಾವ್ಯಾವ ರಿವರ್ ಕೊಟ್ಟಿದ್ದಾರೆ? ಶಯೋಕ್ ಕೊಟ್ಟಿದ್ದಾರೆ, ಸ್ಪಿತಿ ಕೊಟ್ಟಿದ್ದಾರೆ, ಜಸ್ಕರ್ ಕೊಟ್ಟಿದ್ದಾರೆ, ಸಟ್ಲೇಜ್ ಕೊಟ್ಟಿದ್ದಾರೆ. ನಮಗೆ ಈ ರಿವರ್ಗಳು ನೋಡಿದ ತಕ್ಷಣ ನಮಗೆ ಒಂದು ಮೇಯ್ನಾಗಿ ಏನು ನೆನಪಾಗಬೇಕು ಅಂತ ಹೇಳಿದ್ರೆ, ಒಂದು ಉಗಮ ಸ್ಥಳ ನೆನಪಿರಬೇಕು, ಉಗಮ ಸ್ಥಳ. ಅದೇ ರೀತಿ ಸ್ಟೇಟ್ ನೆನಪಿರಬೇಕು. ಅದೇ ರೀತಿ ಯಾವ ಕಡೆ ಫ್ಲೋ ಆಗುತ್ತೆ, ರೈಟ್ ಅಂದರೆ ಪಶ್ಚಿಮಾಭಿಮುಖವಾಗಿ ಹರಿಯುತ್ತಾ, ಈಸ್ಟ್ ಹರಿಯುತ್ತಾ ಅಥವಾ ವೆಸ್ಟ್ ಹರಿಯುತ್ತಾ, ಈಸ್ಟ್ ಆರ್ ವೆಸ್ಟ್ ನೆನಪಿರಬೇಕು. ಇದಿಷ್ಟು ರಿವರ್ ಅಂತ ಬಂದಾಗ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು. ಸೊ ಅದೇ ರೀತಿ ಡ್ಯಾಮ್ಸ್ಗಳೇನಾದರೂ ಕನ್ಸ್ಟ್ರಕ್ಷನ್, ಯಾವ್ಯಾವ ನದಿಗಳ ಮೇಲೆ ಯಾವ್ಯಾವುದು ಡ್ಯಾಮ್ಸ್ಗಳ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದು ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ಈ 4 ಆಪ್ಷನಲ್ಲಿ ನಾರ್ತಿಂದ ಸೌತ್ಗೆ ಕರೆಕ್ಟ್ ಸೀಕ್ವೆನ್ಸ್ ಯಾವುದು? ನಿಮ್ಮ ಜಮ್ಮು ಕಾಶ್ಮೀರ್ ಉತ್ತರ ಭಾರತದ ಕಡೆ ಹೋದಂಗೆ ಶಯೋಕ್ ರಿವರ್ ಕೇಳಿರ್ಬೋದು, ಸಿಂಧು ನದಿಯ ಉಪನದಿಯಾಗಿರುವಂಥದ್ದು. ಇದು ಮೊದಲನೇ ಬಾರಿಗೆ ಅಂದರೆ ನಾರ್ತಿಂದ ಮೊದಲನೇದಾಗಿ ಕಂಡುಬರುವಂತಹ ಒಂದು ನದಿಯಾಗಿದೆ. ಅದಾದ ನಂತರ ಜಸ್ಕರ್ ಕಂಡುಬರುತ್ತೆ, ಅದಾದ ನಂತರ ಸ್ಪಿತಿ, ನಂತರ ಸಟ್ಲೇಜ್ ಬರುತ್ತೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ. ಇಲ್ಲಿ ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂತಹ ಶಯೋಕ್ ರಿವರ್, ಇದು ಸಿಂಧು ನದಿಯ ಉಪನದಿಯಾಗಿದೆ. ಅದೇ ರೀತಿ ಜಸ್ಕರ್ ಕಾಣಿಸ್ತದೆ ಅಂದ್ಕೊಳ್ತೀನಿ. ಅದೇ ರೀತಿ ಇಲ್ಲಿ ಸ್ಪಿತಿ ರಿವರ್, ನಂತರ ಸಟ್ಲೇಜ್. ಸೊ ಪ್ರಮುಖವಾಗಿ ಯಾವ್ಯಾವ ನದಿಗಳು ಇಲ್ಲಿ ಕಂಡುಬರುತ್ತೆ ಅಂತ ನೀಟಾಗಿ ನೋಡ್ಕೊಂಡ್ಬಿಟ್ರೆ ಅದ್ರದ್ದು ಡೌಟ್ ಇರೋದಿಲ್ಲ. ಸೊ ಇಲ್ಲಿ ಮೊದಲನೇದಾಗಿ ಈ ಶಯೋಕ್ ರಿವರ್ ಏನಿದೆಯಲ್ಲ, ಈ ರಿವರ್ ಬಂದರೆ
ಉತ್ತರ ಲಡಾಖ್ನಲ್ಲಿ ಬರುವಂಥದ್ದು. ಉತ್ತರ ಲಡಾಖ್ನಲ್ಲಿ ಉಗಮ ಆಗುತ್ತೆ. ಇದು ಉತ್ತರ ಲಡಾಖ್ ಮೂಲಕ ಹರಿದು ಹೋಗುತ್ತೆ. ಅದೇ ರೀತಿ ಜಸ್ಕರ್ ಅಂತ ಬಂದಾಗ ಲಡಾಖ್ನ ಈಶಾನ್ಯ ಭಾಗದಲ್ಲಿ ಹರಿಯುತ್ತೆ. ಸೊ ಸ್ಪಿತಿ ಬಂದು ಹಿಮಾಚಲ ಪ್ರದೇಶ, ಇದೆರಡು ಕೂಡ ಜಮ್ಮು ಕಾಶ್ಮೀರ ಆಗಿದೆ. ಅದೇ ರೀತಿ ಸಟ್ಲೇಜ್ ಬಂತ ಹೇಳಿದ್ರೆ ಇದು ಹಿಮಾಚಲ ಪ್ರದೇಶದಿಂದ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಿರುವಂತಹ ನದಿಯಾಗಿದೆ. ಸೊ ಇಲ್ಲಿ ನದಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸಿಂಧೂ ನದಿ ಭಾರತದಲ್ಲಿ ಪ್ರಮುಖವಾಗಿ ಉತ್ತರ ಭಾರತದಲ್ಲಿ ಇರುವಂತಹ ಪ್ರಮುಖ ನದಿ ಅಂತ ಹೇಳಿದ್ರೆ ನಮ್ಮ ಸಿಂಧೂ ನದಿಯಾಗಿದೆ. ಹಾಗಾದರೆ ಈ ಸಿಂಧೂ ನದಿ ಬಗ್ಗೆ ನಮಗೂ ಮತ್ತು ಪಾಕಿಸ್ತಾನದ ನಡುವೆ ಒಂದು ಕಾನ್ಫ್ಲಿಕ್ಟ್ ಇತ್ತು. ಸೊ ಯಾವ್ಯಾವ ಅದರದ್ದು ಉಪನದಿಗಳನ್ನು ಯಾವ್ಯಾವ ಉಪನದಿ ಯಾರಿಗೆ ಅಂತ ಹೇಳ್ಬಿಟ್ಟು, ಸೊ ಇದು ಯಾರ ಒಂದು ಮಧ್ಯಸ್ಥಿಕೆಯಲ್ಲಿ ಇದನ್ನು ಡಿಸೈಡ್ ಅಂದರೆ ಫೈನಲ್ ಡಿಸಿಷನ್ ಆಗುತ್ತೆ ಅಂದರೆ ವರ್ಲ್ಡ್ ಬ್ಯಾಂಕ್. ಈ ಒಂದು ವರ್ಲ್ಡ್ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಸಿಂಧೂ ನದಿಯ ಇರುವಂತಹ ಉಪನದಿಗಳು ಯಾವ್ಯಾವುದು ಉಪನದಿಗಳು? ಜೀಲಂ, ಚೇನಾಬ್, ಅದೇ ರೀತಿ ಇಲ್ಲಿ ರಾವಿ, ಬಿಯಾಸ್ ಇದೆ. ಇಲ್ಲಿ ನೋಡಿ ರಾವಿ ಇದೆ, ಅದೇ ರೀತಿ ಇಲ್ಲಿ ಬಿಯಾಸ್ ಇದೆ, ಸಟ್ಲೇಜ್. ಈ ಮೂರು ನದಿಗಳು ರಾವಿ, ಬಿಯಾಸ್, ಅದೇ ರೀತಿ ಸಟ್ಲೇಜ್ ಇದು ಭಾರತಕ್ಕೆ ಸೇರುವಂಥದ್ದು. ಹಾಗೆ ಇಂಡಸ್, ಸಿಂಧು, ಜೇಲಂ, ಚೀನಾಬ್ ಇದು ಮೂರು ಪಾಕಿಸ್ತಾನಕ್ಕೆ ಸೇರು. ಇದು ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ 1960 ಸೆಪ್ಟೆಂಬರ್ 19 ಕರಾಚಿಯಲ್ಲಿ ನಮ್ಮ ಜವಾಹರ್ಲಾಲ್ ನೆಹರು ಆಗಿದ್ದಂತಹ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು, ಅದೇ ರೀತಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿದ್ದಂತಹ ಆಯೂಬ್ ಖಾನ್ ರವರು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಈ ಮೂರು ನದಿಗಳು ಯಾವ್ಯಾವುದು? ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ಭಾರತಕ್ಕೆ, ಸಿಂಧು ಮತ್ತು ಜೇಲಂ, ಚೇನಾಬ್ಗಳು ಪಾಕಿಸ್ತಾನಕ್ಕೆ ಅಂತ ಹೇಳಿ ಒಂದು ಟ್ರೀಟಿಯನ್ನು ಇಂಡಸ್ ವಾಟರ್ ಟ್ರೀಟಿ ಅಂತಲೇ ಕರೀತಾರೆ. ಈ ಟ್ರೀಟಿ ಮೂಲಕ ಡಿಸೈಡ್ ಮಾಡಿಕೊಳ್ಳಲಾಗುತ್ತೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಮೀನ್ ವೆಲಾಸಿಟಿ ವಿತ್ ವಿಚ್ ದ ಅರ್ತ್ ಮೂವ್ಸ್ ಅರೌಂಡ್ ದ ಸನ್ ಇನ್ ಇಟ್ಸ್ ಆರ್ಬಿಟ್? ಅಂದರೆ ಇಲ್ಲಿ ನಮ್ಮ ಭೂಮಿ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಾ ಇರುವಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಸೂರ್ಯ ಇದೆ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇದೆ, ಗೊತ್ತಿದೆ ಅಲ್ವಾ? ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇದೆ. ಸೊ ಈ ಭೂಮಿ ತನ್ನ ಕಕ್ಷೆಯಲ್ಲಿ ಸುತ್ತುವಂತಹ ವೇಗ ಏನು ಮೂಮೆಂಟ್ ಇದೆ ಅಲ್ಲ, ಈ ಮೂಮೆಂಟ್ ಎಷ್ಟಿದೆ ಕೇಳಿರುವಂಥ ಪ್ರಶ್ನೆ ಇಷ್ಟೇ. ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇದೆ, ಅದರದ್ದು ವೇಗ ಎಷ್ಟು ಕೇಳಿದ್ದಾರೆ. ಆಪ್ಷನ್ 20 km/s, 30 km/s, 40 km/s, 50 km/s. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು 30 km/s. ನಮ್ಮ ಜಿಯೋಗ್ರಫಿಯಲ್ಲಿ ಭೂಮಿ ಸೂರ್ಯನಿಂದ ಅತಿ ದೂರ ಇದ್ದಂತಹ ಪ್ಲೇಸ್ಗೆ ಏನಂತೀವಿ? ಪೆರಿಲಿಯಂ. ಸುಮಾರು 157 ಸಮಥಿಂಗ್ ಏನೋ ದೂರ ಇದೆ, ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ತುಂಬ ಹತ್ತಿರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅತಿ ದೂರದಲ್ಲಿದ್ದಂತಹ ಸಂದರ್ಭದಲ್ಲಿ ಅಪೈಲಿಯಂ, ದೂರದಲ್ಲಿದ್ದಂತಹ ಸಂದರ್ಭದಲ್ಲಿ ಪೆರಿಲಿಯಂ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸಬ್ಸ್ಟಾನ್ಸಸ್ ಆರ್ ಫೌಂಡ್ ಇನ್ ದ ಬೀಚ್ ಸ್ಯಾಂಡ್ಸ್ ಆಫ್ ಮೆನಿ ಪಾರ್ಟ್ಸ್ ಆಫ್ ಕೇರಳ? ಈ ಕೇರಳದ ತುಂಬ ಸ್ಥಳಗಳಲ್ಲಿ ಆಲ್ಮೋಸ್ಟ್ ಅದು ಬೀಚ್ ಸ್ಯಾಂಡ್ ಏನಿದೆ, ಮರಳಿದೆ, ಅದರಲ್ಲಿ ಕಂಡುಬರುವಂತಹ ಸಬ್ಸ್ಟಾನ್ಸ್ಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಮನೈಟ್, ಜಿರ್ಕಾನ್, ಸಿಲಿಮನೈಟ್, ಅದೇ ರೀತಿ ಟಂಗ್ಸ್ಟನ್. ಈ 4 ಆಪ್ಷನ್ ಕೊಟ್ಟು ಯಾವುದು ಇದರಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ಏನು? ಎಲ್ಲದೂ ಕಂಡುಬರುತ್ತೆ. ಆಪ್ಷನ್ ಬಿ ನಲ್ಲಿ 1, 2, 3 ಮೇಲಿನ 3 ಕಂಡು ಬರ್ತಿದ್ದಾವೆ. ಆಪ್ಷನ್ ಸಿ ಯಲ್ಲಿ 3 and 4, ಆಪ್ಷನ್ ಡಿ ಯಲ್ಲಿ 1 and 2. ಈ ಬೀಚ್ ಸ್ಯಾಂಡ್ಸ್ ಏನಿದೆ ಅಲ್ಲ, ಈ ಬೀಚ್ ಸ್ಯಾಂಡಲ್ಲಿ ಕಂಡುಬರುವಂತಹ ಅಲ್ಲಿ ಮರಳೇನಿದೆ, ಆ ಮರಳನ್ನು ಆ್ಯಕ್ಚುಲಿ ನಾವು ಕನ್ಸ್ಟ್ರಕ್ಷನ್ಗೆಲ್ಲ ಬಳಸ್ಕೊಳ್ಳೋದಿಲ್ಲ. ಯಾಕೆ ಬಳಸ್ಕೊಳ್ಳೋದಿಲ್ಲ? ನಮಗೆ ಮೂಡ್ಬೋದು ಮರಳು ನಮಗೆ ಕನ್ಸ್ಟ್ರಕ್ಷನ್ಗೆ ತುಂಬ ಇಂಪಾರ್ಟೆಂಟ್. ಆದರೆ ಬೀಚ್ ಇದೆ, ಮರಳಿದೆ, ತುಂಬ ಮರಳಿದೆ, ಆದರೆ ನಾವು ಯಾಕೆ ಅದನ್ನು ಬಳಸ್ಕೊಳ್ತಾ ಇಲ್ಲ? ಯಾಕೆ ಮಲೇಷ್ಯಾ ಅಥವಾ ಮುಂತಾದಂತಹ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ? ಯಾಕೆ ಮಾಡ್ಕೊಳ್ತಾ ಇದ್ದೀವಿ? ಏನು ರೀಸನ್ ಅದಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಇದಕ್ಕೆ ಆಪ್ಷನ್ ನೋಡ್ಬಿಡೋಣ ಫಸ್ಟು, ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಹೇಳಿಬಿಟ್ಟು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅಂದರೆ ಇಲ್ಮನೈಟ್,
ಜಿರ್ಕಾನ್, ಸಿಲಿಮೆನೈಟ್ ಈ 3 ಸಬ್ಸ್ಟೆನ್ಸ್ ಕಂಡುಬರುತ್ತೆ ಆಲ್ಮೋಸ್ಟ್. ಈ ಟಂಗ್ಸ್ಟನ್ ಕಂಡುಬರೋದಿಲ್ಲ ಸಾಮಾನ್ಯವಾಗಿ ಅಲ್ಲಿ. ಆದರೆ ಯಾಕೆ ಈ ಕನ್ಸ್ಟ್ರಕ್ಷನ್ ಇದರಲ್ಲಿ ಈ ಬೀಚ್ ಸ್ಯಾಂಡ್ನ ನಾವು ಬಳಸೋದಿಲ್ಲ ಅಂತ ಹೇಳಿದ್ರೆ, ಮೊದಲನೇ ಪಾಯಿಂಟ್ ಬಂತು ಹೇಳಿದ್ರೆ, ಒಂದು ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಮರಳಿನಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಅಟ್ಮಾಸ್ಫಿಯರಲ್ಲಿರುವಂತಹ ಮಾಯಿಶ್ಚರೈಸ್ನ ಕನ್ಸ್ಯೂಮ್ ಮಾಡ್ಕೊಳ್ತಾ ಹೋಗುತ್ತೆ. ಆಗ ಕನ್ಸ್ಟ್ರಕ್ಷನ್ ಏನಾದರೂ ಆ ಮರಳಿನಿಂದ ಮಾಡಿದಂತಹ ಸಂದರ್ಭದಲ್ಲಿ ಕಟ್ಟಡಗಳು ಕುಸಿದು ಬೀಳುವಂತಹ ಸಾಧ್ಯತೆಗಳು ಯಥೇಚ್ಛವಾಗಿರುತ್ತೆ. ಸೊ ಇದು ಫಸ್ಟ್ ಪಾಯಿಂಟ್, ಯಾಕೆ ನಾವು ಅದನ್ನು ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ. ಅದಾದ ನಂತರ ಸೆಕೆಂಡ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಕ್ಲೋರೈಡ್ ಅಂಶ ಜಾಸ್ತಿ ಇರುತ್ತೆ ಕೂಡ. ಈ ಕ್ಲೋರೈಡ್ ಅಂಶ ಜಾಸ್ತಿ ಇರೋದ್ರಿಂದ ತುಕ್ಕುಡಿಯುವಂತಹ ಸಾಧ್ಯತೆ ಸ್ಟೀಲ್ ಮತ್ತು ಐರನ್ನಲ್ಲಿ ಇರೋದ್ರಿಂದ ಅದನ್ನು ಕೂಡ ಬಳಸೋದಿಲ್ಲ ಅದಕ್ಕೋಸ್ಕರ. ಅದೇ ರೀತಿ ಇಲ್ಲಿ ನೋಡಿ, ಒಂದ್ಸಲ ಹಿಂದೂ ಪೇಪರಲ್ಲಿ ಅದ್ರ ಬಗ್ಗೆನೇ ಕೊಟ್ಟಿದ್ದಾರೆ. ಸೊ ನಾನು ಹೇಳಿದಂತಹ 3 ಪಾಯಿಂಟ್ ಇಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಯಾಕೆ ಬಳಸೋದಿಲ್ಲ ಅಂತ ಹೇಳಿದ್ರೆ, ಸಾಲ್ಟ್ ಇರುತ್ತೆ ಇದರಲ್ಲಿ, ಇದರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಸೊ ಮಾಯಿಶ್ಚರೈಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹಾಗಾಗಿ ಇದು. ಸೊ ಅದೇ ರೀತಿ ಇಲ್ಲಿ ಕ್ಲೋರೈಡ್ ಅಂಶ ಜಾಸ್ತಿ ಇರೋದ್ರಿಂದ ಕೂಡ ನಾವು ಅದನ್ನು ಬಳಸೋದಿಲ್ಲ. ಅದಾದ ನಂತರ 3ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಮರಳು ತುಂಬ ಫೈನ್ ಮತ್ತು ರೌಂಡೆಡ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಬಳಸೋದಿಲ್ಲ. ಇದು 3 ಪಾಯಿಂಟ್ ಯಾಕೆ ನಾವು ಈ ಬೀಚ್ ಸ್ಯಾಂಡ್ಸ್ನ ಕನ್ಸ್ಟ್ರಕ್ಷನಲ್ಲಿ ಬಳಸೋದಿಲ್ಲ ಅನ್ನೋದಕ್ಕೆ ರೀಸನ್. ಮುಂದಿನ ಪ್ರಶ್ನೆ, ವೆರ್ ಈಸ್ ದ ಬುಂದಲಾ ಬಯೋಸ್ಪಿಯರ್ ರಿಸರ್ವ್ ವಿಚ್ ಹ್ಯಾಸ್ ಬೀನ್ ರೀಸೆಂಟ್ಲಿ ಆ್ಯಡೆಡ್ ಟು ದ ಯುನೆಸ್ಕೋಸ್ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ನೆಟ್ವರ್ಕ್ ಲೊಕೇಟೆಡ್. ಇದು 2006ನೇ ಇಸ್ವಿಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಸೊ ಆಗ ಯಾವ ಒಂದು ಈ ಬುಂದಲಾ ಬಯೋಸ್ಪಿಯರ್ ರಿಸರ್ವ್ ಕೊಟ್ಟಿದ್ದಾರಲ್ಲ, ಇದು ಆ ಸಂದರ್ಭದಲ್ಲಿ ಆ್ಯಡ್ ಮಾಡಿದ್ರು ಅನಿಸುತ್ತೆ. ಸೊ ಹಾಗಾಗಿ ಕೊಟ್ಟಿರೋವಂಥದ್ದು. ಸೊ ರೀಸೆಂಟಾಗಿ ಯಾವುದಾದ್ರೂ ಆ್ಯಡ್ ಆಗಿದೆಯಾ, ಭಾರತದಲ್ಲಿ ಎಷ್ಟಿದೆ, ಯಾವ್ಯಾವುದದು ಸ್ಟೇಟ್ ವೈಸ್ ಅದು ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ನೋಡ್ಕೊಳ್ಳಿ. ಸೊ ಆಪ್ಷನ್ಸ್ ರಷ್ಯಾ, ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಶ್ರೀಲಂಕಾ. ಬುಂದಲಾ ಬಯೋಸ್ಪಿಯರ್ ರಿಸರ್ವ್, ದಿಸ್ ಇಸ್ ದ ನ್ಯಾಷನಲ್ ಪಾರ್ಕ್ ಆಲ್ಸೋ. ಹಾಗಾಗಿ ಭಾರತದಲ್ಲಿ ಎಲ್ಲೆಲ್ಲಿ ಈ ಬಯೋಸ್ಪಿಯರ್ ರಿಸರ್ವ್ಸ್ ಇದೆ, ಟೋಟಲ್ ಎಷ್ಟಿದೆ ಬಯೋಸ್ಪಿಯರ್ ರಿಸರ್ವ್ಸ್ ಭಾರತದಲ್ಲಿ ಅಂತ ಅಂದರೆ 18 ಬಯೋಸ್ಪಿಯರ್ ರಿಸರ್ವ್ಸ್ ಇದೆ. ಸೊ ಯಾವ್ಯಾವುದಿಲ್ಲಿ ಕೋಲ್ಡ್ ಡೆಸರ್ಟ್, ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂತಹ ಕೋಲ್ಡ್ ಡೆಸರ್ಟ್. ಇದ್ರ ಜೊತೆಗೆ ನೀವು ತುಂಬ ಇಂಪಾರ್ಟೆಂಟ್ ಇದು 18 ಕೂಡ ಯಾವ್ಯಾವ ಇಯರಲ್ಲಿ ಯಾವ್ಯಾವ್ದನ್ನ ಆ್ಯಡ್ ಮಾಡಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ. ರೀಸೆಂಟಾಗಿ ಯಾವ್ದು ಆ್ಯಡ್ ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಳಿ ಸಾಕು. ಎಷ್ಟು ಟೋಟಲ್, ಅದ್ರ ಜೊತೆಗೆ ಸ್ಟೇಟ್ ವೈಸ್ ನೆನ್ಪಿಟ್ಕೊಳ್ತಾ ಹೋಗಿ, ಯಾವ ಸ್ಟೇಟಲ್ಲಿ ಯಾವ್ದು ಬರುತ್ತೆ. ಆಗ ತುಂಬ ಈಸಿಯಾಗಿ ನಾವು ಮೆಮೊರಿಯಲ್ಲಿ ಇಟ್ಕೊಳ್ಬೋದು. ಸುಮ್ಮನೆ ಒಂದು ಕಡೆಯಿಂದ ಓದ್ಕೊಳ್ತಾ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ನೆನಪಿಗೆ ಉಳಿಯೋದಿಲ್ಲ ಯಾವ್ಯಾವುದು ಅಂತ ಹೇಳಿ. ಯಾಕೆಂದರೆ ನ್ಯಾಷನಲ್ ಪಾರ್ಕ್ ಓದ್ತೀರಾ, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಓದ್ತೀರಾ. ಸೊ ಹಾಗಾಗಿ ಇವುಗಳನ್ನು ಓದುವಾಗ ಮ್ಯಾಪ್ ಇಟ್ಕೊಳ್ಳಿ, ಎಲ್ಲೆಲ್ಲಿ ಬರುತ್ತೆ ಒಂದು ಸಲ ಮಾರ್ಕ್ ಮಾಡ್ಕೊಳ್ಳಿ, ಆದಷ್ಟು ಟ್ರೈ ಮಾಡಿ ಆಗಿ. ಸೊ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಅಂತ ನನ್ನ ಒಂದು ಟ್ರಿಕ್ಸ್ ಅಷ್ಟೇ. ಹಿಮಾಚಲ ಪ್ರದೇಶದಲ್ಲಿ ಕೋಲ್ಡ್ ಡೆಸರ್ಟ್ ಕಂಡುಬರುತ್ತೆ, ಡೆಸರ್ಟಲ್ಲಿ ಕೋಲ್ಡ್ ಡೆಸರ್ಟ್ ಮತ್ತು ವಾರ್ಮ್ ಡೆಸರ್ಟ್ ಅದು ಗೊತ್ತಿದೆ. ಸೊ ಹಾಗೆ ಉತ್ತರಾಖಂಡದಲ್ಲಿ ನಂದಾದೇವಿ, ಉತ್ತರಾಖಂಡದಲ್ಲಿ ಕಂಡುಬರುವಂತಹ ನಂದಾದೇವಿ. ಸೊ ಹಾಗೆ ಇಲ್ಲಿ ಸಿಕ್ಕಿಂ ಅಂತ ಬಂದಾಗ ಕಾಂಚನಜುಂಗ, ಅರುಣಾಚಲ ಪ್ರದೇಶದಲ್ಲಿ ದಿಬಾಂಗ್, ಅಸ್ಸಾಂನಲ್ಲಿ ಕಂಡುಬರುವಂತಹ ಮಾನಸ್, ದಿಬ್ರು, ಸಕೈವಾ 2 ಕಂಡುಬರುತ್ತೆ. ಅಸ್ಸಾಮಲ್ಲಿ 2 ಬಯೋಸ್ಪಿಯರ್ ರಿಸರ್ವ್ಸ್ ಇದೆ. ಹಾಗೆ ಮೇಘಾಲಯದಲ್ಲಿ ಕಂಡುಬರುವಂತಹ ನೋಕ್ರೆಕ್, ಮತ್ತು ವೆಸ್ಟ್ ಬೆಂಗಾಲಲ್ಲಿ ಸುಂದರ್ಬನ್ಸ್ ಕಂಡುಬರುತ್ತೆ. ಒಡಿಶಾ ಅಂತ ಬಂದಾಗ ಸಿಂಪ್ಲಿಪಾಲ್, ಒಡಿಶಾ ಇದು ವೆಸ್ಟ್ ಬೆಂಗಾಲ್. ಮಧ್ಯಪ್ರದೇಶಲ್ಲೂ ಕೂಡ ಎಷ್ಟು ಬಯೋಸ್ಪಿಯರ್ ರಿಸರ್ವ್ಸ್ ಇದೆ ಅಂದರೆ 2, ಒಂದು ಪನ್ನಾ ಇದೆ, ಇನ್ನೊಂದು ಪಚ್ಮರಿ. ಇಲ್ಲಿ ಗುಜರಾತ್ ಬಂದರೆ ರನ್ ಆಫ್ ಕಚ್ ಕಂಡುಬರುತ್ತೆ. ಅದೇ ರೀತಿ ಛತ್ತೀಸ್ಗಢಲ್ಲಿ ಅಮರಕಂಟಕ್ ಕಂಡುಬರುತ್ತೆ ಛತ್ತೀಸ್ಗಢಲ್ಲಿ. ದಕ್ಷಿಣ ಭಾರತ ಅಂತ ಬಂದಾಗ ಆಂಧ್ರ ಪ್ರದೇಶದಲ್ಲಿ ಶೇಷಾಚಲಂ ಇದೆ. ಸೊ ಹಾಗೆ ನೀಲಗಿರಿ ಕಂಡುಬರುವಂಥದ್ದು 3 ಸ್ಟೇಟ್ ಇರೋದ್ರಿಂದ ಇದನ್ನು ಸ್ವಲ್ಪ ಗಮನ ಇರಲಿ. ನೀಲಗಿರಿ ಬಂದು ಕರ್ನಾಟಕ, ಕೇರಳ, ಅದೇ ರೀತಿ ಆಂಧ್ರ ಪ್ರದೇಶ. ಸೊ 3 ರಾಜ್ಯಗಳಿಗೆ ವಿಸ್ತರಿಸಿರುವಂಥದ್ದು. ಸೊ ಹಾಗೆ ಕೇರಳ ಅಂತ ಬಂದಾಗ ಅಗಸ್ತ್ಯ ಮಲೈ, ಗಲ್ಫ್ ಆಫ್ ಮನ್ನಾರ್ ಕೂಡ ಒಂದು ಬಯೋಸ್ಪಿಯರ್ ರಿಸರ್ವ್. ಹಾಗೆ ಇಲ್ಲಿ ಅಂಡಮಾನ್ ನಿಕೋಬಾರಲ್ಲಿ ಗ್ರೇಟ್ ನಿಕೋಬಾರ್ ಕೂಡ ಒಂದು ಬಯೋಸ್ಪಿಯರ್ ರಿಸರ್ವ್ ಆಗಿದೆ. ಇದಿಷ್ಟು ನೆನಪಿರಲಿ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್. ಇಲ್ಲಿ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ, ನಾಟ್ ಕರೆಕ್ಟ್ ಕೇಳ್ತಾ ಇದ್ದಾರೆ. ಪ್ರಶ್ನೆಗಳನ್ನು ಓದುವಂತಹ ಸಂದರ್ಭದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ನಾಟ್ ಕರೆಕ್ಟ್ ಇರುತ್ತೆ ಅಥವಾ ಕರೆಕ್ಟ್ ಇರುತ್ತೆ, ಅದನ್ನು ತುಂಬ ಗಮನ ಇಟ್ಟು ಓದಬೇಕಾಗಿರುವಂಥದ್ದು. ಆಪ್ಷನ್ಸ್
ಆಪ್ಷನ್ ಎ ಮಹಾನದಿ ರಿವರ್ ರೈಸಸ್ ಇನ್ ಛತ್ತೀಸ್ಗಢ, ಗೋದಾವರಿ ರೈಸಸ್ ಇನ್ ಮಹಾರಾಷ್ಟ್ರ, ಕಾವೇರಿ ರೈಸಸ್ ಇನ್ ಆಂಧ್ರ ಪ್ರದೇಶ್, ತಾಪ್ತಿ ರಿವರ್ ಅಥವಾ ತಾಪಿ ರಿವರ್ ಇದು ಮಧ್ಯಪ್ರದೇಶದಲ್ಲಿ ಉಗಮವನ್ನು ಪಡೆಯುತ್ತೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಕರೆಕ್ಟ್, ಯಾವುದು ರಾಂಗ್ ಆಗಿರುವಂಥದ್ದು ಕೇಳಿರುವಂಥದ್ದು. ಹಾಗಾದರೆ ಇಲ್ಲಿ ಯಾವ್ದು ರಾಂಗ್ ಆಗಿದೆ ಈಸಿಯಾಗಿ ನೋಡ್ಬೋದು, ನಾವು ರಿಕಗ್ನೈಸ್ ಮಾಡ್ಬೋದು. ಕಾವೇರಿ ನದಿ, ಕಾವೇರಿ ನದಿ ಹುಟ್ಟುವಂಥದ್ದಲ್ಲಿ ಕರ್ನಾಟಕದಲ್ಲಿ, ಕರ್ನಾಟಕದ ಬ್ರಹ್ಮಗಿರಿ ಬೆಟ್ಟದಲ್ಲಿ ಉಗಮ ಸ್ಥಾನ ಇರೋದಿರುವಂಥದ್ದು. ಬ್ರಹ್ಮಗಿರಿ ಬೆಟ್ಟ ತಲಕಾವೇರಿಯಲ್ಲಿ ಹುಟ್ಟುತ್ತೆ, ನಾಟ್ ಆಂಧ್ರ ಪ್ರದೇಶ್. ಸೊ ಹಾಗಾಗಿ ಮಹಾನದಿ ಛತ್ತೀಸ್ಗಢದಲ್ಲಿ ಹುಟ್ಟುತ್ತೆ, ಗೋದಾವರಿ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ, ಅದೇ ರೀತಿ ತಾಪಿ ನದಿ ಮಧ್ಯಪ್ರದೇಶದಲ್ಲಿ ಹುಟ್ಟುತ್ತೆ. ಸೊ ಮಧ್ಯಪ್ರದೇಶದ ಮುಲ್ತಾಯ್ ಅಂತ ಪ್ಲೇಸ್ ಇದೆ, ಮುಲ್ತಾಯ್ ಈ ಒಂದು ಪ್ಲೇಸಲ್ಲಿ ಉಗಮವನ್ನು ತಗೊಳ್ಳುತ್ತೆ. ಅದೇ ರೀತಿ ಗೋದಾವರಿ ಬಂದರೆ ತ್ರಯಂಬಕೇಶ್ವರ ಅಥವಾ ನಾಸಿಕ್ನ ತ್ರಯಂಬಕೇಶ್ವರದಲ್ಲಿ ಉಗಮವನ್ನು ಕಾಣುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಯುರೇನಿಯಂ? ಲೀಡಿಂಗ್ ಪ್ರೊಡ್ಯೂಸರ್ ಯುರೇನಿಯಂನ ಉತ್ಪಾದನೆ ಮಾಡುವಂತಹ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಬಿ ಕೆನಡಾ, ಸಿ ಜರ್ಮನಿ, ಡಿ ಜಾಂಬಿಯಾ. ಯುರೇನಿಯಂನ ಲೀಡಿಂಗ್ ಪ್ರೊಡ್ಯೂಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಕೆನಡಾ. ಇವಾಗ 2006 ಕೇಳಿರುವಂಥ ಪ್ರಶ್ನೆ, ಪ್ರಸ್ತುತವಾಗಿ ಯಾವ್ಯಾವುದು ಸ್ಟೇಟ್ಗಳು ಲೀಡಿಂಗ್ ಪ್ರೊಡ್ಯೂಸರ್ ಆಗಿದೆ ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್, ಇಲ್ಲೂ ಕೂಡ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಅಸ್ಸಾಂ ಶೇರ್ಸ್ ಎ ಬಾರ್ಡರ್ ವಿತ್ ಭೂತಾನ್ ಅಂಡ್ ಬಾಂಗ್ಲಾದೇಶ್, ವೆಸ್ಟ್ ಬೆಂಗಾಲ್ ಶೇರ್ಸ್ ಎ ಬಾರ್ಡರ್ ವಿತ್ ಭೂತಾನ್ ಅಂಡ್ ನೇಪಾಲ್, ಮಿಜೋರಾಂ ಶೇರ್ಸ್ ಎ ಬಾರ್ಡರ್ ವಿತ್ ಬಾಂಗ್ಲಾದೇಶ್ ಅಂಡ್ ಮಯನ್ಮಾರ್. ಇಲ್ಲಿ 3 ಸ್ಟೇಟ್ ಕೊಟ್ಟಿದ್ದಾರೆ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಮಿಜೋರಾಂ. ಯಾವ್ಯಾವ ದೇಶಗಳ ನಡುವೆ ಇದು ತನ್ನ ಬಾರ್ಡರನ್ನು ಹಂಚಿಕೊಂಡಿದೆ? ಆಪ್ಷನ್ಸ್ ನೋಡೋಣ, ಯಾವ್ದು ಕರೆಕ್ಟ್ ಅಥವಾ ಯಾವುದು. ಆಪ್ಷನ್ ಎ ಇಸ್ ದ ಕರೆಕ್ಟ್. 3 ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಯಾಕೆ 3 ಕರೆಕ್ಟ್? ಇಲ್ಲಿ ನೋಡಿ, ಅಸ್ಸಾಂ, ಈ ಅಸ್ಸಾಂ ರಾಜ್ಯ ಭೂತಾನ್ ಜೊತೆಗೂ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅದೇ ರೀತಿ ಇಲ್ಲಿ ಬಾಂಗ್ಲಾದೇಶ್, ಇಲ್ಲಿ ನೋಡಿ, ಬಾಂಗ್ಲಾದೇಶ್ ಜೊತೆಗೂ ಕೂಡ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಇಲ್ಲೂ ಕೂಡ ಇದೆ, ಇಲ್ಲೂ 2 ಸೈಡಲ್ಲಿ 2 ಕಡೆ ಅಸ್ಸಾಂ ತನ್ನ ಗಡಿಯನ್ನು ಬಾಂಗ್ಲಾದೇಶ್ ಜೊತೆಗೆ ಹಂಚಿಕೊಂಡಿದೆ, ಭೂತಾನ್ ಮತ್ತು ಬಾಂಗ್ಲಾದೇಶ್. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಅಸ್ಸಾಂ ತನ್ನ ಗಡಿಯನ್ನು ಭೂತಾನ್ ಮತ್ತು ಬಾಂಗ್ಲಾದೇಶದ ಜೊತೆ ಹಂಚಿಕೊಂಡಿದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಒಂದೇನಿದೆ ಅದು ಸರಿಯಾಗಿರುವಂಥದ್ದು. ಸೆಕೆಂಡ್ ಸ್ಟೇಟ್ಮೆಂಟ್, ವೆಸ್ಟ್ ಬೆಂಗಾಲ್ ಬಗ್ಗೆ ಕೇಳಿದರೆ ಭೂತಾನ್ ಮತ್ತು ನೇಪಾಳ ಅಂತ. ಸೊ ವೆಸ್ಟ್ ಬೆಂಗಾಲ್ ಎಲ್ಲಿ ಬರುತ್ತೆ? ವೆಸ್ಟ್ ಬೆಂಗಾಲ್ ಇಲ್ಲಿದೆ. ವೆಸ್ಟ್ ಬೆಂಗಾಲ್ ಅಂದ ತಕ್ಷಣ ನಾವು ಇಲ್ಲೇ ಅಲ್ಲ, ಇಲ್ಲಿ ನೋಡಿ ಗಡಿ ಎಲ್ಲಿದೆ, ಇಷ್ಟು ಇದೆ. ಸೊ ಹಾಗಾಗಿ ನಾವು ಎಕ್ಸಾಮಲ್ಲಿ ಕೂತಾಗಲೇ ನಮಗೆ ನೆನಪಾಗುವಂಥದ್ದು ಎಲ್ಲಿ ಬರುತ್ತೆ, ನೇಪಾಳ ಎಲ್ಲಿದೆ, ಭೂತಾನ್ ಎಲ್ಲಿದೆ, ಮೈಂಡಲ್ಲಿ ಸಡನ್ನಾಗಿ ಬರೋದೇ ಇಲ್ಲ. ಹಾಗಾಗಿ ಎಷ್ಟು ನಾವು ಮ್ಯಾಪ್ಗಳನ್ನ ನೋಡ್ತಾ ಹೋಗ್ತೀವೋ ಅಷ್ಟು ತಲೆಯಲ್ಲಿ ಅಚ್ಚಳಿಯುತ್ತೆ. ಸೊ ಆಗ ನಾವು ಈಸಿಯಾಗಿ ಸ್ವಲ್ಪ ರೆಕಗ್ನೈಸ್ ಮಾಡ್ಬೋದು. ಸೊ ಹಾಗಾಗಿ ಈ ವೆಸ್ಟ್ ಬೆಂಗಾಲ್ ನೇಪಾಳದ ಜೊತೆಗೂ ತನ್ನ ಗಡಿಯನ್ನು ಹಂಚಿಕೊಂಡಿದೆ, ಭೂತಾನ್ ಜೊತೆಗೂ ಹಂಚಿಕೊಂಡಿದೆ, ಅದರ ಜೊತೆಗೆ ಬಾಂಗ್ಲಾದೇಶ್ ಜೊತೆಗೂ ಕೂಡ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಸೊ 3ನೇ ಸ್ಟೇಟ್ಮೆಂಟ್, ಮಿಜೋರಾಂ ಸ್ಟೇಟ್ ಬಗ್ಗೆ ಕೇಳಿದರೆ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಜೊತೆಗೆ ಹಂಚಿಕೊಂಡಿದೆ. ಮಿಜೋರಾಂ ಎಲ್ಲಿದೆ? ಇಲ್ಲಿದೆ ಮಿಜೋರಾಂ ಮಯನ್ಮಾರ್ ಜೊತೆಗೂ ತನ್ನ ಗಡಿಯನ್ನು ಹಂಚಿಕೊಂಡಿದೆ, ಅದೇ ರೀತಿ ಕಡೆ ಬಾಂಗ್ಲಾದೇಶ್ ಜೊತೆಗೂ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಹಾಗಾಗಿ 3 ಸ್ಟೇಟ್ಮೆಂಟ್ ಏನಿದೆ, ಈ 3 ಸ್ಟೇಟ್ಮೆಂಟು ಕರೆಕ್ಟ್ ಆಗಿರುವಂಥದ್ದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಆನ್ ದಿ ಬೇಸಿಸ್ ಆಫ್ ಸೆನ್ಸಸ್ 2001 ಸೆನ್ಸಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಯಾವ್ದು ಕರೆಕ್ಟ್ ಸ್ಟೇಟ್ಮೆಂಟ್ ಕೆಳಗೆ ಕೊಟ್ಟಿರೋದ್ರಲ್ಲಿ? ಆಪ್ಷನ್ ಎ, ಬಿಹಾರ್ ಹ್ಯಾಸ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಆಫ್ ಇಟ್ಸ್ ಪಾಪ್ಯುಲೇಷನ್. ಆಪ್ಷನ್ ಬಿ, ದ ಡಿಕೆಡಲ್ ಗ್ರೋತ್ ಆಫ್ population of India 1991 to 2001 has been below 20%. Mizoram is the Indian state with the least population. Option D, Pondicherry has the highest sex ratio among the union territories. ಇಲ್ಲಿ 2001 ಗಮನದಲ್ಲಿ ತಗೊಂಡಾಗ ಆ ಸೆನ್ಸಸ್ ಪ್ರಕಾರ ಯಾವ್ದು ಕರೆಕ್ಟ್ ಆನ್ಸರ್ ಅಂದರೆ ಆಪ್ಷನ್ ಡಿ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಏನು ಕರಿತೀವಿ, ಇದು ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಅಮಾಂಗ್ ದ ಯೂನಿಯನ್ ಟೆರಿಟರೀಸ್. ಅಲ್ಲಿ ಗಮನ ಇರಲಿ, ಆಲ್ ಸ್ಟೇಟಸ್ ಅಥವಾ ಯೂನಿಯನ್ ಟೆರಿಟರೀಸ್ ಅಂತ ಕೊಟ್ಟಿಲ್ಲ, ಓನ್ಲಿ ದ ಅಮಾಂಗ್ ದ ಯೂನಿಯನ್ ಟೆರಿಟರೀಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದಂತಹ ಉತ್ತರ ಬಂದು ಪುದುಚೇರಿ ಆಸ್ ದ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಅಮಾಂಗ್ ದ ಯೂನಿಯನ್ ಟೆರಿಟರೀಸ್.
ವೀಕ್ಷಕರೇ, ಇವತ್ತಿಗೆ ನಾನು ಇಷ್ಟು ಜಿಯೋಗ್ರಫಿ ಪ್ರಶ್ನೆಗಳ ಅನಾಲಿಸಿಸ್ನ ಮಾಡಿದ್ದೀನಿ. ಇನ್ನು ಮುಂದೆ ಕೂಡ ಇದು ನಿರಂತರವಾಗಿ ನಡೀತಾ ಹೋಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಹೋಗ್ತಾ ಇರಿ. ನಮಸ್ತೆ.